ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268 ಗೆ ಸಂಪರ್ಕಿಸಿ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರೋಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಾಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟೊಲಾಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ಹೊರವಲಯದ ನಾಗನಹಳ್ಳಿ ಬಳಿಯ ಕೆಸರಟ್ಗಿ ಗ್ರಾಮದ ಬಳಿ ಇರೋ ಆಶ್ರಯ ಮನೆಗಳ ಹಕ್ಕುಪತ್ರಗಳ ನಿವಾಸಿಗಳಿಗೆ ನೀಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ಇಂದು ಪ್ರತಿಭಟನೆ ಮಾಡಲಾಯಿತು. ಸಿಟಿಜನ್ ಫೋರಂ ಫಾರ್ ಪೀಸ್ ಅಂಡ್ ಜಸ್ಟಿಸ್ ಮತ್ತು KPRS ಸಂಘಟನೆ ಜಂಟಿಯಾಗಿ ನಗರದ SPP ವೃತ್ತದಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದವರೆಗೆ ಮೆರವಣಿಗೆ ನಡೆಸಿದರು. ಇನ್ನು ಹಲವು ದಿನಗಳಿಂದ ನಿವಾಸಿಗಳ ಹಕ್ಕುಪತ್ರ ಇಲ್ಲದೆ ವಾಸ ಮಾಡುತ್ತಿದ್ದು, ಇದುವರೆಗೆ ನಿವಾಸಿಗಳಿಗೆ ಮನೆಗಳ ಹಕ್ಕುಪತ್ರ ನೀಡಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಮಧ್ಯಸ್ಥಿಕೆ ವಹಿಸಿ ಕೂಡಲೇ ಆಶ್ರಯ ಮನೆಗಳ ಹಕ್ಕುಪತ್ರಗಳನ್ನು ನೀಡಲು ಕ್ರಮ ವಹಿಸುವಂತೆ ಆಗ್ರಹಿಸಿದರು.
ಬೀದರ್ನ ಬಸವ ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನದ ವತಿಯಿಂದ ಸೇಡಂ ತಾಲೂಕಿನ ಬಿಜನಹಳ್ಳಿಯಿಂದ ಬೀದರ್ ಜಿಲ್ಲೆ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಬಸವಕುಮಾರ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 15ರಿಂದ ಬಿಜನಹಳ್ಳಿಯಿಂದ ಪ್ರಾರಂಭವಾಗುವ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆಯು ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳ ಹಲವು ಗ್ರಾಮಗಳ ಮಾರ್ಗವಾಗಿ ಸಂಚರಿಸಿ ಮಾರ್ಚ್ 1ರಂದು ಬಸವ ಕಲ್ಯಾಣದಲ್ಲಿ ಸಂಪನ್ನಗೊಳ್ಳಲಿದೆ. ಕಲ್ಯಾಣ ನಡಿಗೆ ಕಾರ್ಯಕ್ರಮದಲ್ಲಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೇರಣಾ ಕಾರ್ಯಕ್ರಮ ನಡೆಯಲಿದ್ದು 100 ವಚನಗಳನ್ನು ಕಂಠಪಾಠ ಮಾಡಿ ಹೇಳಿದ ವಿದ್ಯಾರ್ಥಿಗಳಿಗೆ 1,000 ರೂಪಾಯಿ ನಗದು ಬಹುಮಾನ ನೀಡಲಾಗುವುದು. ಸಂಜೆ 6 ಗಂಟೆಗೆ ಸಾರ್ವಜನಿಕ ಸಮಾರಂಭ ಏರ್ಪಡಿಸಲಾಗುವುದು. ರಾತ್ರಿ 8 ಗಂಟೆಗೆ ಸಿರಿಗೇರಿ ಧಾತ್ರಿ ಕಲಾವಿದರ ಸಂಘದ ವತಿಯಿಂದ ಕಲ್ಯಾಣ ಕ್ರಾಂತಿ ನಾಟಕ ಪ್ರದರ್ಶನಗೊಳ್ಳಲಿದೆ. ಇನ್ನು ಮಾರ್ಚ್ 1ರಂದು ಬಸವ ಕಲ್ಯಾಣದಲ್ಲಿ ಸಮಾರೋಪ ಮತ್ತು ಶರಣರ ಸಂಸತ್ತು ಸಮಾವೇಶ ಜರುಗಲಿದೆ ಎಂದು ತಿಳಿಸಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ದಿನಾಂಕ 15/2/26ರಿಂದ 1/3/26ರವರೆಗೆ ಅಂದರೆ 15 ದಿವಸಗಳ ಕಾಲ ಸುಕ್ಷೇತ್ರ ಬಿಜನಹಳ್ಳಿಯಿಂದ ಶರಣಭೂಮಿ ಬಸವ ಕಲ್ಯಾಣದವರೆಗೆ ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆ ಅನ್ನತಕ್ಕಂಥ ಒಂದು ವಿಶಿಷ್ಟವಾಗಿರತಕ್ಕಂಥ ಕಾರ್ಯಕ್ರಮವನ್ನು ಕಲ್ಯಾಣ ಕರ್ನಾಟಕ ಪ್ರತಿಷ್ಠಾನ ಎಲ್ಲ ಬಸವ ಭಕ್ತರ ಸಹಕಾರದೊಂದಿಗೆ ರೂಪಿಸಿದೆ. ಈ ಒಂದು ಕಲ್ಯಾಣ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆಯ ಧ್ಯೇಯವಾಕ್ಯ ಏನು ಅಂದರೆ ಶರಣು ಶರಣಾರ್ಥಿ. ಇದು ನಮ್ಮ ಧ್ಯೇಯವಾಕ್ಯ. ಯಾಕೆಂದರೆ ಇವತ್ತು ಸಮಾಜದಲ್ಲಿ ತುಂಬ ಅಶಾಂತಿ, ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು, ಅಶಾಂತಿಯ ವಾತಾವರಣ, ಇಂಥ ಎಲ್ಲಕ್ಕೂ ಸಹಿತ ಬಸವಾದಿ ಶರಣರ ವಚನಗಳಲ್ಲಿ ಔಷಧಿ ಇದೆ ಅನ್ನತಕ್ಕಂಥ ವಿಷಯವನ್ನು ಮನಗೊಂಡಿರ್ತಕ್ಕಂತಹ ಪ್ರತಿಷ್ಠಾನ ಹಲವಾರು ಉದ್ದೇಶಗಳನ್ನು ಇಟ್ಟುಕೊಂಡು ಇದನ್ನು ಆಯೋಜನೆ ಮಾಡಿದೆ. ಬಹುಶಃ ಬಿಜನಹಳ್ಳಿಯಿಂದಲೇ ಏಕೆ ಅನ್ನತಕ್ಕಂಥ ಪ್ರಶ್ನೆ ನಮ್ಮನ್ನೆಲ್ಲ ಕಾಡ್ತದೆ. ಬಿಜನಹಳ್ಳಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ. ಯಾಕೆಂದರೆ 12ನೇ ಶತಮಾನದಲ್ಲಿ ಶರಣೆ ಕಲ್ಯಾಣಮ್ಮ ಮತ್ತು ಶರಣ ಹರಳಯ್ಯನವರು ಗುರು ಬಸವಣ್ಣನವರಿಗೆ ತಮ್ಮ ತೊಡೆಯ ಚರ್ಮದಿಂದ ಪಾದರಕ್ಷೆಗಳನ್ನು ಮಾಡಿ ಅರ್ಪಿಸಿದಾಗ ಗುರು ಬಸವಣ್ಣನವರು ತಮ್ಮ ತಲೆಯ ಮೇಲೆ ಆ ಪಾದರಕ್ಷೆಗಳನ್ನು ಹೊತ್ತು ಬಹಳ ದೊಡ್ಡ ಮಾತನ್ನು ಆಡಿದ್ದಾರೆ. ಈ ಚಮ್ಮಾವಿಗೆಗೆ ಪೃಥ್ವಿ ಸಮಬಾರದು ಅನ್ನತಕ್ಕಂಥ ಬಹಳ ದೊಡ್ಡ ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ಬಹಳ ಮುಖ್ಯವಾಗಿರತಕ್ಕಂಥ ಉದ್ದೇಶ ಅಂದರೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಮುಟ್ಟಿರ್ತಕ್ಕಂತಹ ವಸ್ತು ಇವತ್ತು ಭೂಮಿ ಮೇಲೆ ಯಾವುದಾದರೂ ಇದ್ದರೆ ಅದು ಹರಳಯ್ಯನವರ ಪಾದರಕ್ಷೆಗಳು ಮಾತ್ರ. ಹೀಗಾಗಿ ನಮಗೆ ಬಿಜನಹಳ್ಳಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ಅತ್ಯಂತ ಭಕ್ತಿಯುತವಾಗಿರ್ತಕ್ಕಂಥ ಕ್ಷೇತ್ರ. ಅದಕ್ಕೆ ಈ ಕ್ಷೇತ್ರದಿಂದಲೇ ನಾವು ಈ ನಡಿಗೆ ಮತ್ತು ಹರಳೆಯ ಜ್ಯೋತಿ ಯಾತ್ರೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ರೂಪರೇಷೆ ಹೆಂಗಿರ್ತದೆ ಅಂದರೆ ಬೆಳಗ್ಗೆ 6ರಿಂದ 7ರವರೆಗೆ ಸಾಮೂಹಿಕ ಇಷ್ಟಲಿಂಗ ಪೂಜೆ ಇರ್ತದೆ. ಆಮೇಲೆ ಕಲ್ಯಾಣ ನಡಿಗೆ ಇರ್ತದೆ 3 ತಾಸು. ಆಮೇಲೆ ಸರಿಯಾಗಿ 11 ಗಂಟೆಯಿಂದ 1:15ವರೆಗೆ ಶಾಲೆಯಲ್ಲಿ ಒಂದು ಮಕ್ಕಳಿಗಾಗಿ ಪ್ರೇರಣೆ ಕಾರ್ಯಕ್ರಮ ಇರ್ತದೆ. ಆಮೇಲೆ 5 ಗಂಟೆಗೆ ಗ್ರಾಮಸ್ಥರೊಂದಿಗೆ ಸೇರಿಕೊಂಡು ಒಂದು ಕಲ್ಯಾಣ ನಡಿಗೆ ಊರಲ್ಲಿ ಇರ್ತದೆ. ಆಮೇಲೆ ಸಾರ್ವಜನಿಕ ಸಮಾರಂಭ, ಬಸವತತ್ವದ ಜೊತೆಗೆ ಕೃಷಿ, ಪರಿಸರ ಈ ಎಲ್ಲ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಾರ್ವಜನಿಕ ಸಮಾರಂಭ ಇರ್ತದೆ. ಕಳೆದ 10 ದಿನಗಳ ಹಿಂದೆ ವಿಧಾನಸೌಧ ಆವರಣದಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸುವ ಭರದಲ್ಲಿ ಸವಿತಾ ಸಮಾಜದ ನಿಷೇಧಿತ ಪದ ಬಳಸಿದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಬಹಿರಂಗವಾಗಿ ಕ್ಷಮೆ ಕೇಳಲು ಆಗ್ರಹಿಸಿ ಫೆಬ್ರವರಿ 14ರಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಆನಂದ್ ವಾರಿಕ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸವಿತಾ ಸಮಾಜದ ಕುಲ ಬಾಂಧವರು ತಲಾಂತರಗಳಿಂದ ಜಾತಿ ಭೇದವಿಲ್ಲದೆ ರೋಗ ರುಜಿನಗಳು ಲೆಕ್ಕಿಸದೆ ಕ್ಷೌರ್ಯ ಸೇವೆ ಮಾಡಿ ಜೀವನ ಸಾಗಿಸುತ್ತಿರುವ ಸಮಾಜ ಸವಿತಾ ಸಮಾಜ. ಕಳೆದ 10 ದಿನಗಳ ಹಿಂದೆ ಬೆಂಗಳೂರಿನ ವಿಧಾನಸೌಧದ ಎದುರು ಕೇಂದ್ರ ಸರ್ಕಾರದ ಬಜೆಟ್ ವಿರೋಧಿಸುವ ಭರದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ
ಬಳಸಿ ಬಾಬರ್ ಅಂದ್ರೆ ಹಜಂ ಎಂಬ ಸವಿತಾ ಸಮಾಜದ ನಿಷೇಧಿತ ಪದವನ್ನ ಬಳಸಿ ಅವಮಾನಿಸಿದ್ದಾರೆ. ಕಾರ್ಮಿಕ ಇಲಾಖೆಯವರು ಸವಿತಾ ಸಮಾಜದ ಕ್ಷೌರಿಕ ವೃತ್ತಿಯನ್ನ ಮಾಡುವ ಕ್ಷೌರಿಕರಿಗೆ ಅಸಂಘಟಿತ ವಲಯದ ಕ್ಷೌರಿಕ ಕಾರ್ಮಿಕರೆಂದು ಗುರುತಿಸಿದ್ದಾರೆ. ಒಬ್ಬ ಜವಾಬ್ದಾರಿಯುತ ಕಾರ್ಮಿಕ ಸಚಿವರಾಗಿ ಸಚಿವ ಸಂತೋಷ್ ಲಾಡ್ ಈ ಪದವನ್ನ ಬಳಸಿ ಅವಮಾನಿಸಿದ್ದಕ್ಕೆ ಅವರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಪಡೆಯಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಕಳೆದ ಕೆಲ ದಿನಗಳ ಹಿಂದೆ ಜನಪ್ರತಿನಿಧಿಗಳೇ ನಿಷೇಧಿತ ಪದ ಬಳಸಿ ಅವಮಾನಿಸಿರುವುದನ್ನು ಖಂಡಿಸಿ ಫೆಬ್ರವರಿ 14ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ನಗರದ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಸಂತೋಷ್ ಲಾಡ್ ಅವರು ವ್ಯಂಗ್ಯವಾಗಿ ಬಾರ್ಬರ್ ಅಂದರೆ ಹಜಾಮ ಅಂಥೇಳಿ ಪದ ಬಳಸಿ ಒಂದು ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಈಗ ಇದೊಂದು ನಿಷೇಧಿತ ಪದ. ಈ ಪದವನ್ನು ಮಾಧ್ಯಮದ ಮುಖಾಂತರ ಹೇಳಿ ನಮ್ಮ ಕುಲವೃತ್ತಿಗೆ ನಮ್ಮ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ. ಯಾಕಂದರೆ ಕಾರ್ಮಿಕ ಇಲಾಖೆಯಲ್ಲಿ ಅವರು ಅಸಂಘಟಿತ ವಲಯದ ಕ್ಷೌರಿಕರು ಅಂಥೇಳಿ ನಮಗೆ ಗುರುತಿಸಿದ್ದು ಅದನ್ನು ಅವರಿಗೆ ಕಾಣಲಿಲ್ಲ. ಆ ಥರ ಹೀಯಾಳಿಸಿ ಮಾತಾಡಿದಾಗ ನಮ್ಮ ಸಮಾಜಕ್ಕೆ ನೋವಾಗಿದೆ. ಇನ್ನೂ ನಾವು ಅವರ ಆಪ್ತ ಸಹಾಯಕನಿಗೆ ಕರೆ ಮಾಡಿ ತಿಳಿಸಿದ್ವಿ, ಮಾಧ್ಯಮದ ಕ್ಷಮಾಪಣೆ ಕೇಳೋಕ್ಕೆ. ಅವರು ಅದಕ್ಕೆ ಯಾವುದೇ ರೀತಿಯಿಂದ ಇದು ಮಾಡಿಲ್ಲ. ಅಹಂಕಾರದಿಂದ ದುರಹಂಕಾರದಿಂದ ಇನ್ನೂ ಒಂದು ಸಮುದಾಯವನ್ನು ಅವರು ಕಡೆಗಣಿಸ್ತಾ ಇದ್ದಾರೆ. ಯಾಕಂದರೆ ಅವರು ಒಬ್ಬರು ಹಿಂದುಳಿದ ವರ್ಗದಿಂದ ಬಂದವರು. ಹಿಂದುಳಿದ ವರ್ಗದ ಒಂದು ಸಮುದಾಯಕ್ಕೆ ಆ ಥರ ಅವಹೇಳನ ಮಾಡಿದ್ದು ನಾವು ಖಂಡಿಸ್ತೀವಿ. ಯಾಕಂದರೆ ಈ ಹಿಂದೆ ಕೂಡ ನಾವು ಕಲಬುರಗಿ ಜಿಲ್ಲೆಯಲ್ಲಿ ನಗರದಲ್ಲಿ ಪತ್ರಿಕಾಗೋಷ್ಠಿ ಪ್ರತಿಭಟನೆ ಮಾಡಿದ್ದೀವಿ. ರಾಜ್ಯ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಮಾಹಿತಿಯಲ್ಲಿ ಸಮೀಕ್ಷೆ ಪಟ್ಟಿಯಲ್ಲಿ ನಿಷೇಧಿತ ಪದ ಬಳಸಿತ್ತು. ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಧಿಕಾರಿಗಳ ಮನವಿ ಸಲ್ಲಿಸಿದ ಮೇಲೆ ಅದನ್ನು ಪಟ್ಟಿಯಿಂದ ತೆಗೆದುಹಾಕಿದ್ರು. ಅದು ಎಲ್ಲ ಕ್ರೆಡಿಟ ನಿಮಗೆ ಸೇರಬೇಕು. ನಂತರ ನಾವು ಯಾವುದೇ ಪಕ್ಷಾತೀತವಾಗಿ ಈಗ ನಮ್ಮ ಸಮುದಾಯದ ಅವಹೇಳನ ಪದ ಮಾತಾಡಿದಾಗ ನೋವು ಆಗ್ತದೆ. ಆ ನೋವನ್ನು ನಾವು ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಯದ ಅಂತೇಳಿದ್ರೆ ನಾವು ಮಾಧ್ಯಮದ ಮುಂದೆ ಬಂದು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಯಾಕಂದರೆ ಅವ್ರು ಪದ ಬಳಕೆ ಮಾಡಿದ್ದು ನಮಗೆ ಭಾಳ ನೋವಾಗ್ಯದ. ಅದಕ್ಕೋಸ್ಕರ ನಾವು ಅವ್ರಿಗೆ ಕ್ಷಮೆ ಯಾಚಿಸುವವರೆಗೂ ನಾವು ನಮ್ಮ ಹೋರಾಟ ಬಿಡಲ್ಲ. ಅದಕ್ಕೋಸ್ಕರ ನಾವು ನಾಳೆ ಬೆಳಗ್ಗೆ 11 ಗಂಟೆಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಾವು ಪ್ರತಿಭಟನೆ ಮಾಡ್ಕೋತ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. ಯಾಕಂದರೆ ಇನ್ನೂ ರಾಜ್ಯಪಾಲರು ದ್ವೇಷ ಭಾಷಣದ ಒಂದು ಮಸೂದೆ ಮಂಡನೆ ಆಗಿಲ್ಲ. ದ್ವೇಷ ಭಾಷಣದ ಮಸೂದೆ ಮಂಡನೆ ಆದರೆ ಇವೆಲ್ಲ ಸಮುದಾಯಕ್ಕೆ ಅವಮಾನ ಆಗೋದು ತಡೆ ಹಿಡ್ದಂಗೆ ಆಗ್ತದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು 2025 ಆಗಸ್ಟ್ 4ರಂದು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ವರದಿಯ ಆಧಾರದಿಂದ ಸರ್ಕಾರವು ಕೈಗೊಂಡಿರುವ ಕ್ರಮಗಳಿಂದ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯ ಕುರಿತು ಚರ್ಚಿಸಲು ಫೆಬ್ರವರಿ 14ರಂದು ಚಿಂತನ ಮಂಥನ ಸಭೆ ಏರ್ಪಡಿಸಲಾಗಿದೆ ಎಂದು ಮಹಾದೇವ ಮೂಗ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 14ರಂದು ಬೆಳಗ್ಗೆ 11 ಗಂಟೆಗೆ ನಗರದ ಕನ್ನಡ ಭವನದಲ್ಲಿ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭೆ ಜಿಲ್ಲಾ ಘಟಕದ ವತಿಯಿಂದ ಮಹತ್ವದ ಚಿಂತನ ಮಂಥನ ಸಭೆ ಏರ್ಪಡಿಸಲಾಗಿದ್ದು, ಸಭೆಯಲ್ಲಿ ಪಕ್ಷಾತೀತವಾಗಿ ಸಮಾಜದ ಮುಖಂಡರು, ಸಂಘಟನೆಗಳ ಪ್ರಮುಖರು ಪಾಲ್ಗೊಳ್ಳಲಿದ್ದು ಮುಂದಿನ ಹೋರಾಟದ ಹಾದಿ ರೂಪಿಸಲಾಗುವುದು ಎಂದರು. ನಾಗಮೋಹನ್ ದಾಸ್ ವರದಿ ಆಧಾರದ ಮೇಲೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯವನ್ನ ಪ್ರವರ್ಗ ಬಿ ಎಂದು ಜನಸಂಖ್ಯೆಯ ಆಧಾರದ ಮೇಲೆ ವರ್ಗೀಕರಿಸಿರುವುದನ್ನು ಸರಿಪಡಿಸಿ ಪ್ರವರ್ಗ ಎ ಗುಂಪಿಗೆ ಸೇರಿಸಬೇಕೆಂದು ಆಗ್ರಹಿಸಿದರು. ಮಾನ್ಯ ಘನವೆತ್ತ ರಾಜ್ಯಪಾಲರು ಈ ಒಂದು ವರದಿಯನ್ನು ಸರಾಸಗಟವಾಗಿ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದರೂ ಕೂಡ ಈ ರಾಜ್ಯದಲ್ಲಿ ಇನ್ನೂ ಕಾಸ್ಟ್ ಸರ್ಟಿಫಿಕೇಟ್ಗಳಾಗಲಿ ಅಥವಾ ರಿಕ್ರೂಟ್ಮೆಂಟ್ ಕೂಡ ಜಾರಿಗಿವೆ. ಇದು ನಾವು ಖಂಡಿಸಬೇಕಾಗುತ್ತದೆ. ಆಳುವ ವರ್ಗದಲ್ಲಿ ನಮ್ಮ ಸಮುದಾಯ ಸುಮಾರು ಈ ಸರ್ಕಾರದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರದಲ್ಲಿ 99% ಅಂತೂ ನಮ್ಮ ಸಮುದಾಯದ ಮತಗಳನ್ನು ಪಡ್ಕೊಂಡು ನೇರವಾಗಿ ನಮ್ಮ ಜನರಿಗೆ ಮೋಸ ಮಾಡ್ತಾರೆ. ಇದು ನಾವು ಖಂಡಿಸಲೇಬೇಕಾಗುತ್ತೆ. ಅಷ್ಟೇ ಅಲ್ಲ, ಇತ್ತಿತ್ತಲಾಗಿ ನಡೆದಂಥ ರಿಕ್ರೂಟ್ಮೆಂಟ್ನಲ್ಲಿ ಸರ್, ಈಗ ಒಂದು ಪೋಸ್ಟ್ ಇರುತ್ತೆ, ಕೀ ಪೋಸ್ಟ್.
ಒಂದು ಪೋಸ್ಟ್ SC ಅಂತ ಇಟ್ಬಿಟ್ರೆ ನೇರವಾಗಿ ಹೋಗೋದು ಯಾರಿಗೆ? ಪ್ರವರ್ಗ ಏಕೆ ಹೋಗುತ್ತೆ. ಪ್ರವರ್ಗ B ನಮ್ಮ ಬಲಗಾಯ ಸಮುದಾಯದವರು ಇದನ್ನು ಸುಮಾರು 30-40 ವರ್ಷ ಕಾಯಬೇಕಾಗುತ್ತೆ ಆ ಪೋಸ್ಟ್ ಬರಬೇಕಾದ್ರೆ ನಾವು. ಯಾಕೆ ರಿಟೈರ್ಮೆಂಟ್ ಆದ ನಂತರ ನಮ್ಮ ಪೋಸ್ಟ್ ರೊಟೇಷನ್ ಬರುತ್ತೆ. ಎಲ್ಲ ಇಲಾಖೆಗಳಲ್ಲಿ ಕೀ ಪೋಸ್ಟ್ ಇರ್ತಲ್ಲ, ಒಂದು ಪೋಸ್ಟ್ ಇರೋಂಥ ಪೋಸ್ಟ್ಗಳು ನೇರವಾಗಿ ಈ ಪ್ರವರ್ಗ A ಪಾಲಿಗೆ ಹೋಗ್ತವೆ. ಆದರೆ ನಮ್ಮದೊಂದು ಸರ್ಕಾರಕ್ಕೆ ಒಂದು ಪ್ರಶ್ನೆ ಇದೆ. ಒಂದು ಪೋಸ್ಟ್ SC ಅಂತ ಇರುತ್ತೆ, ABC 665 ಅಂತೇಳಿ ವರ್ಗೀಕರಣ ಮಾಡಿದ್ದಾರೆ. 6 ಅಂತ ನಾವು ಫಸ್ಟ್ ನೋಡಿದಾಗ ಎಲ್ಲಿರುವಂಥ ಗ್ರೂಪ್ದಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಿವೆ, ಬಿದಲ್ಲಿ ವಲಯ ಸಂಬಂಧಿತ ಜಾತಿಗಳಿವೆ. ಆದರೆ ಒಂದು ಪೋಸ್ಟ್ SC ಇದ್ದಾಗ ಯಾರಿಗೆ ಕೊಡ್ತೀರಿ ಪೋಸ್ಟ್ ನೀವು? ಎರಡಕ್ಕೆ ನೀವು ಹಚ್ಚಿದ್ರಾಗ 6% ಇದೆ. ಅದು ನೇರವಾಗಿ ಹೋಗೋದು ಅದು ಎ ಗುಂಪಿಗೆ ಹೋಗ್ತದೆ. ಅದು ತಪ್ಪದು. ನಮ್ಮ ಉದ್ದೇಶ ಒಂದು ಪೋಸ್ಟ್ ಇದ್ದಾಗ ಬೇಕಾದ್ರೆ ಸಾಮಾನ್ಯ SC ಅಂತ ಮಾಡಿರಿ ಪರವಾಗಿಲ್ಲ. ಎದರು ಬಿದರು ಸಿದರು ಯಾರನ್ನೂ ಕಮಿಷನ್ ಮಾಡಿದಕ್ಕೆ ಒಂದು ಪೋಸ್ಟ್ ಇದ್ದಾಗ ಅದ್ರ ಮೊದಲಿನಂತ ಬಿಂದುತ್ವ ಒಂದು ಪೋಸ್ಟ್ ಬಂದಾಗ ನೆಕ್ಸ್ಟ್ 7ನೇ ಪೋಸ್ಟಿಗೆ ನಾವು ಬರ್ತಿದ್ದೀವಿ. ಈಗ ಹಂಗಿಲ್ಲ, ಒಂದು ಬಂದರೆ 9 ತನಕ ನಾವು ಕಾಯಬೇಕಾದ ಪರಿಸ್ಥಿತಿ ಬಂದದ. ಅದಕ್ಕಾಗಿ ಈ ಮೊನ್ನೆಯನ್ನು ಕರೆದಂಥ ಒಂದು ರಿಕ್ರೂಟ್ಮೆಂಟ್ನಲ್ಲಿ ಎಷ್ಟು ಜನ ಮಹಾ ಮೋಸ ಮಾಡಿದ್ದಾರೆ ನಮ್ಗೆ. ಯಾಕಂದ್ರೆ ನಾವು ರಾಜ್ಯ ಸರ್ಕಾರ ಹೇಳಿ ಬಯಸ್ತೀವಿ, ಈ ಒಂದು ನಿಮ್ಮ ಸರ್ಕಾರ ಬರಕ್ಕೆ ನಮ್ಮ ಶಾಸಕರು ಇಷ್ಟೊಂಥರ ಇಷ್ಟು ಅನ್ಯಾಯ ಆದರೂ ಕೂಡ ಕಣ್ಮುಚ್ಕೊಂಡು ಕೂತಾರಲ್ಲ, ಅದನ್ನು ಖಂಡನೀಯ ಆಗದ. ಅಥವಾ ಯಾರು ಒತ್ತಡಕ್ಕಾಗಿ ಕೂತಾರೋ ಅಥವಾ ಅವ್ರಿಗೆ ಗೊತ್ತಾಗಿಲ್ಲ, ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಇದೇ ಥರ ನಮ್ಮಲ್ಲಿ ಮುಂದುವರೆದಾರ. ಯಾಕಂದ್ರೆ ಸರ್ಕಾರ ಪ್ರತಿ ಮಾತಿಗೆ ಸಂವಿಧಾನ, ದೇಶ ಸಂವಿಧಾನ ತಿಳ್ಕೊಂಡು ರಾಜ್ಯಪಾಲರದಂಥ ಸಂವಿಧಾನದ ಹುದ್ದೆಯಲ್ಲಿ ರಾಜ್ಯಪಾಲರು ಈ ವರದಿಯನ್ನು ಸರಾಸರಿ ತಿರಸ್ಕಾರ ಮಾಡಿದ್ದಾರೆ. ತಿರಸ್ಕಾರ ಮಾಡಿದ್ರು ಕೂಡ ರಾಜ್ಯದಲ್ಲಿ ಏನಂತಾರ ಈ ರಿಕ್ರೂಟ್ಮೆಂಟ್ಗಳು ಕೂಡ ನಡೀತಾ ಇದ್ದೇವೆ. ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಕುರಿಗಾಹಿಯ ಮೇಲೆ ಮಾಡಿರುವ ಹಲ್ಲೆಯನ್ನು ಖಂಡಿಸಿ ಇಂದು ಕಾಳಗಿಯಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘ, ಕಾಳಗಿ ಹಾಗೂ ಅಸಂಘಟಿತ ಕುರಿಗಾಹಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಮಾಡಿ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಕಾಳಗಿ ಪಟ್ಟಣದ ತಹಸೀಲ್ ಕಾರ್ಯಾಲಯದಲ್ಲಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಖಜೂರಿ ಗ್ರಾಮದ ಕುರಿಗಾಹಿಯ ಮೇಲೆ ಮಾಡಿರುವ ಹಲ್ಲೆಯನ್ನು ಖಂಡಿಸಿ ಕರ್ನಾಟಕ ಪ್ರದೇಶ ಕುರುಬ ಸಂಘ, ಕಾಳಗಿ ಹಾಗೂ ಅಸಂಘಟಿತ ಕುರಿಗಾಹಿಗಳ ಹೋರಾಟ ಸಮಿತಿ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡು ಕುರಿ ಕಾಯುವ ಕುರಿಗಾಹಿಯ ಮೇಲೆ ಹಲ್ಲೆ ಮಾಡಿರುವ ಆರೋಪಿಯನ್ನು ಬಂಧಿಸಿ ಅವರ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು ಹಾಗೂ 2025 ಕುರಿಗಾಹಿಗಳ ಕಾಯ್ದೆಯನ್ನು ಜಾರಿ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು. ಹಲ್ಲೆಗೊಳಗಾದ ಕುರಿಗಾಹಿಗೆ ಸರ್ಕಾರದ ವತಿಯಿಂದ 50 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕಾಳಗಿ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಕುರುಬ ಸಂಘದ ತಾಲೂಕಾ ಅಧ್ಯಕ್ಷ ರೇವಣಸಿದ್ದಪ್ಪ ಅರಣಕಲ್, ಪ್ರವೀಣ್ ಪೂಜಾರಿ, ಪದ್ಮಣ್ಣ ಪೂಜಾರಿ, ಮಾಳಪ್ಪ, ಕೇಶ್ವರ್, ಹನುಮಂತ್ ಸೇರಿದಂತೆ ಅನೇಕರು ಇದ್ದರು. ಶ್ರೀಶೈಲ್ ತೆಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ಎಲ್ಲೆಲ್ಲಿ ಮೇವು ನೀರು ಇರ್ತದೆ ಅಂತ ಜಾಗದಲ್ಲಿ ನಮ್ಮ ಸಮಾಜದ ಅಣ್ಣ ತಮ್ಮಂದಿರು ಹೋಗಿ ತಮ್ಮ ಉಪಜೀವನ ಸಾಗಿಸುವಂತ ಸಮಯ ಇರ್ತದೆ ಬಂಧುಗಳೇ. ಹಾಗೂ ಅದೇ ರೀತಿಯಾಗಿ 1-2 ವರ್ಷದಿಂದ ಅರಣ್ಯ ಅಧಿಕಾರಿಗಳು ನಮ್ಮ ಸಮಾಜದ ಅಣ್ಣ ತಮ್ಮಂದಿರು ಕುರಿಯನ್ನು ಕಾಯಲು ಮೇಯಿಸಲು ಹೋದ ಸಮಯದಲ್ಲಿ ಅವರ ಮೇಲೆ ಹಲ್ಲೆ ಹಾಗೂ ಅದೇ ರೀತಿ ದಿನನಿತ್ಯ ನಮ್ಮ ಸಮಾಜದ ನಮ್ಮ ಮನೆ ದೇವರ ಅಂತ ಹೇಳುವಂಥ ಕುರಿಗಳ ಕಳ್ಳತನ ಆಗಿರ್ಬೋದು ಹಾಗೂ ಸಮಾಜದ ಮೇಲೆ ಆಗುವಂಥ ಹಲ್ಲೆ ಆಗಿರ್ಬೋದು. ಹಾಗೂ ಅದೇ ರೀತಿ ಮೊನ್ನೆ 2020ರಲ್ಲಿ ಈ ಘನ ಸರ್ಕಾರವನ್ನು ಒಂದು ಮಸೂದೆಯನ್ನು ಜಾರಿಗೆ ತಂತು. ಆ ಮಸೂದೆ ಜಾರಿಗೆ ಎಲ್ಲಿಗಾಗಿದಪ್ಪ ಅಂತಂದ್ರೆ ಅದು ಬೆಳಗಾವಿಯಲ್ಲಿ ಮತ್ತು ಬಾಗಲಕೋಟಲ್ಲಿ, ಬಿಜಾಪುರ ಜಿಲ್ಲೆಯಲ್ಲಿ ಕುರಿಗಾಯುವ ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದಾರೆ, ಬಂದೂಕಿನ ತರಬೇತಿ. ಹಾಗೂ ಆ ಕಾಯ್ದೆಯಲ್ಲಿ ಯಾವುದೇ ಒಂದು ಸಂಚಾರಿ ಕುರಿಗಾರಿ ಮೇಲೆ ಹಲ್ಲೆ ಆದಂತ ತಕ್ಷಣ ದಾಖಲಾಗಬೇಕಂತ ಕಾಯ್ದೆ ಅದ. ಆ ಕಾಯ್ದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಯಾಕಿನ್ನ ಅನ್ವಯ ಆಗ್ತಿಲ್ಲ. ಹಾಗೂ ಅದೇ ರೀತಿಯಾಗಿ ನಮ್ಮ ಕುರುಬ ಸಮಾಜದ ಅಣ್ಣ ತಮ್ಮಂದಿರಿಗೆ ತಮ್ಮ ಜೀವನ ಯಾವ ಥರ ನಡೆಸ್ತಾ ಇದ್ದಾರಪ್ಪ ಅಂತಂದ್ರೆ ತಮ್ಮ ಜೀವವನ್ನು ಕೈಯಲ್ಲಿ ಹಿಡ್ಕೊಂಡು ಯಾವ ಗಳಿಗೆಯಲ್ಲಿ ಯಾರು ಬರ್ತಾರ, ಯಾವ ದಣಿ ಬರ್ತಾನೆ, ಯಾವ ಸಾವುಕಾರ ಬರ್ತಾನ, ಯಾವ ರೈತ ಬಂದು ನಮ್ಗೆ ಯಾವ ಅಧಿಕಾರಿ ಬಂದು ಹಲ್ಲೆ ಮಾಡ್ತಾರ ಅನ್ನುವಂಥ ಭಯದ ವಾತಾವರಣದಲ್ಲಿ ನಮ್ಮ ಸಮಾಜದ ಅಣ್ಣ ತಮ್ಮಂದಿರು ಕುರಿ ಕಾಯುವಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಈ ಕಾಯ್ದೆ ಏನದ ಈ ಸರ್ಕಾರ ತಕ್ಷಣವನ್ನು ಜಾರಿಗೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಹೇಳಿ ಆ ಕಾಯ್ದೆ ಪ್ರಕಾರ ಯಾವ ಥರ ಕುರಿಗಾಯಿಗಳಿಗೆ ಗಂಧಕಿನ ತರಬೇತಿಯನ್ನು ಕೊಟ್ಟು ತಮ್ಮ ಜೀವನ ಸಂರಕ್ಷಣೆಗಾಗಿ ಗಂಧಕಿನ ಪರವಾನಗಿಯನ್ನು ಕೊಟ್ಟು ನಮ್ಮ ರೈತರ
ನಮ್ಮ ಕುರಿಗಾಯ ವಾಡಿ ಪಟ್ಟಣದಲ್ಲಿ ಫೆಬ್ರವರಿ 15ರಂದು ಬಂಜಾರ ಸೇವಾ ಸಂಘದ ವತಿಯಿಂದ ಸಂತ ಶ್ರೀ ಸೇವಾಲಾಲ್ ಮಹಾರಾಜರ 287ನೇ ಜಯಂತಿ ಸಮಾರಂಭ ಹಾಗೂ ಸರ್ವಧರ್ಮ ಸಮ್ಮೇಳನ ಏರ್ಪಡಿಸಲಾಗಿದೆ. ಬಂಜಾರ ಸಮಾಜದ ಯುವ ಪ್ರತಿಭೆಗೆ ಕಿರುತೆರೆಯ ಸರಿಗಮಪ ಕನ್ನಡ ಸೀಸನ್ 15ರ ವಿನ್ನರ್ ಆಫ್ ಮತ್ತು ಬಿಗ್ ಬಾಸ್ ಮನೆಯ ಪದಕ ಗೆದ್ದ ಜಾನಪದ ಗಾಯಕ ಹನುಮಂತ ಲಂಬಾಣಿ ಅವರನ್ನು ವಿಶೇಷವಾಗಿ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಎಂದು ಜಯಂತ್ಯುತ್ಸವ ಸಮಿತಿಯ ಅಧ್ಯಕ್ಷ ಪೊಮ್ಮ ರಾಠೋಡ್ ಹಾಗೂ ಬಂಜಾರ ಸಮಾಜದ ಅಧ್ಯಕ್ಷ ರಮೇಶ್ ಕಾರ್ಬಾರ್ ತಿಳಿಸಿದರು. ಈ ಕುರಿತು ಶುಕ್ರವಾರ ಪಟ್ಟಣದಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೇವಾಲಾಲ್ ಮಹಾರಾಜರ ಜಯಂತಿ ಆಚರಿಸಿದ ಕೀರ್ತಿ ವಾಡಿ ಬಂಜಾರ ಸಮುದಾಯಕ್ಕೆ ಸಲ್ಲುತ್ತದೆ. ಜಯಂತಿ ಸಂಭ್ರಮಕ್ಕೆ ಇಂದು 25 ವರ್ಷಗಳು ಪೂರ್ಣಗೊಂಡಿವೆ. ಇದರ ಹಿನ್ನೆಲೆಯಲ್ಲಿ ಫೆಬ್ರವರಿ 14ರಂದು ಬೆಳಗ್ಗೆ 11:30 ಸಮುದಾಯದ ಗುರುಗಳ ಸಮ್ಮುಖದಲ್ಲಿ ತಾಯಿ ಮರಿಯಮ್ಮ ದೇವಿ ಹಾಗೂ ಸೇವಾಲಾಲ್ ಮಹಾರಾಜರ ಪಲ್ಲಕ್ಕಿ ಉತ್ಸವ ನಡೆಯಲಿದೆ. ಫೆಬ್ರವರಿ 15ರಂದು ಬೆಳಗ್ಗೆ 8 ಗಂಟೆಗೆ ಭೋಗ ಪೂಜೆ, 8:30 ಬೈಕ್ ರ್ಯಾಲಿ ಹಾಗೂ 10:30 ಸೇವಾಲಾಲ್ ಮಹಾರಾಜರ ಭವ್ಯ ಭಾವಚಿತ್ರದ ಮೆರವಣಿಗೆ 84 ತಾಂಡಗಳ ಸಾವಿರಾರು ಜನರ ಸಹಭಾಗಿತ್ವದಲ್ಲಿ ಅದ್ದೂರಿಯಾಗಿ ನೆರವೇರಲಿದೆ ಎಂದರು. ಇನ್ನು ಲಂಬಾಣಿ ಯುವತಿಯರು ಮೆರವಣಿಗೆ ಉದ್ದಕ್ಕೂ ಸಾಂಪ್ರದಾಯಿಕ ನೃತ್ಯ ಪ್ರದರ್ಶನ ಮಾಡಲಿದ್ದಾರೆ ಎಂದು ತಿಳಿಸಿದರು. ತದನಂತರ ಮಧ್ಯಾಹ್ನ 1:30 ನಡೆಯುವ ಬಹಿರಂಗ ಸಭೆ ಹಾಗೂ ಸರ್ವಧರ್ಮ ಸಮ್ಮೇಳನವನ್ನು ಪೌರಾಗಢ ಸೇವಾಲಾಲ ಪೀಠದ ಸದ್ಗುರು ಶ್ರೀ ಬಾಬು ಸಿಂಗ್ ಮಹಾರಾಜರು ಉದ್ಘಾಟಿಸಲಿದ್ದಾರೆ ಎಂದರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ, ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್, ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಸೇರಿದಂತೆ ಅನೇಕ ರಾಜಕೀಯ ಗಣ್ಯರು, ವಿವಿಧ ಮಠಾಧೀಶರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಬಂಜಾರ ಸಮಾಜದ ಪ್ರಧಾನ ಕಾರ್ಯದರ್ಶಿ ಸೋಮನಾಥ್ ಚೌಹಾಣ್, ಮುಖಂಡರಾದ ವಿಠಲ್ ವಾಲ್ಮೀಕಿ ನಾಯಕ್, ತುಕಾರಾಮ್ ರಾಠೋಡ್, ಅಂಬಾದಾಸ್ ಜಾಧವ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮಡಿವಾಳಪ್ಪ ಹೇರೂರ್, ಆನ್ ಸ್ಪಾಟ್ ನ್ಯೂಸ್, ವಾಡಿ. लास्ट एंड में जो महाराज लोग जब अपना प्रवचन बोलने टाइम पे सभी लेडीज जेंट्स इधर उधर होने के कारण वो टाइमिंग के कारण हम लोग नाइट का प्रोग्राम 1 घंटे का, बच्चों का प्रस्तुति देने का 1 घंटे का, वो 2 घंटे का टाइम हम लोग स्टार्ट किया. वो 26 जनवरी का पूरा 84 तांडा का नायक को सम्मान कर दे रहे और 15 अगस्त को पूरे जितने भी 10th पास और पीयूसी पास फर्स्ट क्लास में है वो बच्चों को भी हम लोग स्पेशल उनका माँ बाप के साथ उनका अच्छा बुरा खाना खाना पूरा सब कुछ करने के बाद उसको हम एक सम्मान कर रहे हैं. वो दोनों टाइम वहाँ से निकाल के अलग करें ताकि ये टाइमिंग हमारे को मैच होने की. अब ये बार ऐसा तो हम लोग सोच रहे थे कि 25 शादी करना, 25 साल का इसको हम लोग एक बड़ा ये करना, मगर वो हुआ नहीं थोड़ा जल्दी के कारण. तो 25 लेडी अब जो खेड़े गांव में डॉक्टर नहीं रहता सर, डिलीवरी के लिए इम्पोर्टेंट एज वाले एक्सपीरियंस वाले, उसके साथ साथ हमारे जो पूजा पाठ होता, पूजा पाठ में हमारा संस्कृति के हिसाब से बंजारा समाज के हिसाब से वो कुछ कड़ी है बोलने का नुड़ी, वो शायद आज के नया बच्चे लोग को नहीं आता. कुछ लोग बच्चे हैं वो लोग को हम लोग जाके बुलाना पड़ता, कोई एक रहता और दूसरा का शादी विवाह में दूल्हे के सामने दुल्हन के सामने वो नुड़ी वही लोग बोल सकते, वैसा पहचान. तो उनको सम्मान करने से पीछे की जो पीढ़ी है उनके तरफ बढ़ने का कोशिश करना और ये हमारा संस्कृति को कायम रखना बोल के हम लोग उनको 25 लोगों को 25 तांडे से सम्मान कर भाग है. बंजारा सेवा संघ का भाग है, वो लोग भी कर रहे हैं, उसमें हम लोग भी जाएंगे, वो लोग भी इधर आएंगे. फर्स्ट बोल के कर रहे हो नाम ನಾವು ಆ ಕಡೆ ಹೋಗ್ತೀವಿ, ಅವ್ರು ಈ ಕಡೆ ಬರ್ತಾರೆ. ಸಿನಿಮಾ ಥಿಯೇಟರ್, ಆಜಾದ್ ಚೌಕ್, ನಂತರ ಶಿವಾಜಿ ಚೌಕ್, ಶ್ರೀನಿವಾಸ್ ಗುಡಿ, हम लोग लास्ट को बच जा रहे, कोई खाना खाने चले जाता, कोई उठ के चले जाता. तो ये बार तांडे को आगत किए भाई, हाथ जोड़ के भी जितना भी प्रोग्राम एंड तक आप लोग रहना, अपने अपने तांडे वाले उनकी जिम्मेदारी लेना, तांडे का न्याय कारवारी डाव. तो शायद ये बात प्रोग्राम में हम थोड़ा अच्छा ಪಬ್ಲಿಕ್ ಪೂರಾ ರಿಟರ್ನ್ ಇದರಿ ಆಯ್ತು. ವ್ಯವಸ್ಥೆ ಮಾಡ್ಕೊಂಡು ಬಂದು ಇಲ್ಲೇ ಊಟ ಮಾಡಿ ಇಲ್ಲೇ ಎಲ್ಲ ಧರ್ಮಗುರುಗಳು ಬರ್ತಾರ, ಅವರು ಪ್ರವಚನ ಕೇಳಿದ ಮ್ಯಾಗೆ ಎಲ್ಲ ವಿಸರ್ಜನೆ ಆಗ್ಬೇಕಂತ ಎಲ್ಲ ನಾವು ಸಮಾಜ ಸಂಘ ಇಲ್ಲೇ ಇಲ್ಲ ಕಾರ್ಯಕ್ರಮ तो ये बार हमारे को टाइम दिया. लास्ट ईयर हमको वादा किया था भाई नेक्स्ट हम लोग
हम वाड़ी आएंगे बोल के बोला, इसलिए ಸಿಎಂ ಬದಲಾವಣೆ ವಿಚಾರವಾಗಿ ನೀವೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೇಳಬೇಕು ಎಂದು ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಸಿಎಂ ಬದಲಾವಣೆ ವಿಚಾರವಾಗಿ ಬೀದರ್ನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾಧ್ಯಮದವರಿಗೆ ಎಷ್ಟು ಗೊತ್ತಿದೆಯೋ ನನಗೂ ಕೂಡ ಅಷ್ಟೇ ಗೊತ್ತಿದೆ. ನಾಯಕತ್ವ ಬದಲಾವಣೆ ವಿಚಾರವಾಗಿ ನಾನು ಏನು ಮಾತನಾಡುವುದಿಲ್ಲ ಎಂದರು. ನಾನು ಏನಾದ್ರೂ ಮಾತನಾಡಿದ್ರೆ ಅದು ಪಕ್ಷಕ್ಕೆ ಹಾನಿಯಾಗುತ್ತದೆ ಎಂದ ಅವರು, ನಾನು ಸಿಎಂ ಆಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಅಷ್ಟೇ, ಬೇರೆ ಯಾರು ಹೇಳುತ್ತಿಲ್ಲ. ನಾನು ಸಿಎಂ ಆಗಬೇಕು ಅಂತ ಆಸೆ ಪಟ್ಟಿದ್ದಲ್ಲ, ಆಗುತ್ತಾ ಎಂದು ಪ್ರಶ್ನೆ ಮಾಡಿದರು. 6 ತಿಂಗಳಿಂದ ತಾವೇ ರಾಜ್ಯದ ಸರ್ಕಾರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇಲ್ಲ, ಬರೀ ನಾಯಕ ಬದಲಾವಣೆ ಚರ್ಚೆ ಸರ್. ನಾನು ಯಾವತ್ತೂ ಅಭಿವೃದ್ಧಿ ಬಗ್ಗೆ ಇಲ್ಲ, ಸಾಕಷ್ಟು ಶಾಸಕರು ಮಾತಾಡ್ತಿದ್ದಾರೆ ಸರ್. ಒಬ್ರು ಡಿಕೆ ಪರ ಮಾತಾಡ್ತಾರೆ, ಒಬ್ರು ಸಿಎಂ ಪರ ಮಾತಾಡ್ತಿದ್ದಾರೆ, ಬಹಿರಂಗ ಹೇಳಿಕೆ ಕೊಡ್ತಾ ಇದ್ದಾರೆ. ಓಕೆ, ಬರೋಣ. ಸರ್, ಈಗ ಬೈರತಿ ಆಯಿತು. CID ಅವರು ಹೇಳಿದರು CID ಅರೆಸ್ಟ್ ಮಾಡಬೇಕು ಅಂತ. ಈಗ ಎಲ್ಲ ಕೋರ್ಟಲ್ಲೂ ಕೂಡ ಬೇಲ್ ಸಿಗದೇ ಇದ್ದರಿಂದ ಸಹಜವಾಗಿ ಅರೆಸ್ಟ್ ಆಗಿದೆ. ಈಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಕೆಲವೊಂದಿಷ್ಟು ಅದೆಲ್ಲ ಏನು ಗೊತ್ತಿಲ್ಲಪ್ಪ, ಏನು ಕೇಳಬೇಡಿ. ನೋಡಿ, ನಿಮ್ಮ ಜಿಲ್ಲಾ ಮಂತ್ರಿಗಳಿದ್ದಾರೆ, ಅವ್ರನ್ನ ಕೇಳಿ. ಹಾವೇರಿಯಲ್ಲಿ ಶನಿವಾರ ನಡೆಯಲಿರುವ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವು ಶಕ್ತಿ ಪ್ರದರ್ಶನಕ್ಕಾಗಿ ಅಲ್ಲ, ಸರ್ಕಾರವು 1000 ದಿನಗಳ ಕೈಗೊಂಡಿರುವ ಹಿನ್ನೆಲೆಯಲ್ಲಿ ಕಾರ್ಯಲೆಕ್ಕ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹುಬ್ಬಳ್ಳಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಹಾವೇರಿ ಸಮಾವೇಶದಲ್ಲಿ 1.6 ಲಕ್ಷ ಜನರಿಗೆ ಕಂದಾಯ ಭೂಮಿಯ ಮಾಲೀಕತ್ವದ ಹಕ್ಕುಪತ್ರಗಳನ್ನು ವಿತರಿಸಲಾಗುವುದು ಎಂದರು. ಹಿಂದಿನ 6 ವರ್ಷಗಳಲ್ಲಿ 1.10 ಲಕ್ಷ ಜನರಿಗೆ ಹಕ್ಕುಪತ್ರ ನೀಡಲಾಗಿದ್ರೆ, ಪ್ರಸ್ತುತ ಸರ್ಕಾರ ಅಧಿಕಾರಕ್ಕೆ ಬಂದ 2.5 ವರ್ಷದಲ್ಲಿ ಒಟ್ಟಾರೆ 2.20 ಲಕ್ಷ ಜನರಿಗೆ ಹಕ್ಕುಪತ್ರ ವಿತರಿಸಲಾಗಿದೆ ಎಂದು ತಿಳಿಸಿದರು. ಇನ್ನು 1.39 ಲಕ್ಷ ಅರ್ಜಿದಾರರಿಗೆ ಹಕ್ಕುಪತ್ರ ನೀಡುವುದು ಬಾಕಿ ಇದೆ. ಕೇಂದ್ರ ಸರ್ಕಾರ ಜನಗಣತಿ ಪ್ರಕ್ರಿಯೆ ಆರಂಭಿಸುತ್ತಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 2025ರ ನಂತರ ಹೊಸ ಕಂದಾಯ ಗ್ರಾಮಗಳ ಘೋಷಣೆ ಮಾಡಬಾರದು ಎಂದು ಸೂಚನೆ ನೀಡಿರುವುದಾಗಿ ತಿಳಿಸಿದರು. ಆದಾಗ್ಯೂ ಬಾಕಿ ಇರುವ ಗ್ರಾಮಗಳ ಕುರಿತು ಪ್ರಸ್ತಾವನೆಗಳನ್ನು ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ. ಕೇಂದ್ರದ ಅನುಮತಿ ದೊರೆತ ಬಳಿಕ ಉಳಿದಿರುವ ಕಂದಾಯ ಗ್ರಾಮಗಳನ್ನು ಘೋಷಿಸಿ ಹಕ್ಕುಪತ್ರ ವಿತರಣೆ ಪ್ರಕ್ರಿಯೆ ಮುಂದುವರಿಸಲಾಗುವುದು ಎಂದು ಸಚಿವರು ತಿಳಿಸಿದರು. ನಾವು ರಾಜ್ಯದಲ್ಲಿ ಕಂದಾಯ ಅಂದ್ರೆ ಸರ್ವೆ ನಂಬರ್ಗಳಲ್ಲಿ ಇರತಕ್ಕಂತಹ 14,30,000 ಸರ್ವೆ ನಂಬರ್ಗಳನ್ನ ಗುರುತಿಸಿದ್ದೇವೆ. ನೀವು ಹೇಳ್ದಂಗೆ ಅದರಲ್ಲಿ CTS ಆಸ್ತಿಗಳು ಸೇರ್ಕೊಂಡಿಲ್ಲ. ಆದ್ರೆ ಈಗ ಈ ಲ್ಯಾಂಡ್ ಬೀಟ್ ಅನ್ನುವಂತ ನಾವೇನು ಒಂದು ಡೇಟಾ ಬೇಸ್ ಅನ್ನ ಬಿಲ್ಡ್ ಮಾಡಿದ್ದೇವೆ. ಪ್ರತಿಯೊಂದು ಸರ್ವೆ ನಂಬರ್ ಅಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅನ್ನೋದನ್ನ ಗುರುತಿಸಿದ್ದೇವೆ. ಅದನ್ನ ಬೇರೆ ಇಲಾಖೆಗಳಿಗೂ ಅವರ ಆಸ್ತಿಗಳನ್ನ ಅದರಲ್ಲಿ ತಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಆವಾಗ ಏನಾಗುತ್ತೆ, ಲ್ಯಾಂಡ್ ಬಿಟ್ಟು ಇಡೀ ಸರ್ಕಾರಿ ಆಸ್ತಿಗಳ ಒಂದು ದಾಖಲೆ ಆಗುತ್ತೆ, ರಿಜಿಸ್ಟರ್ ಆಗುತ್ತೆ. ಈಗ ನಾವು ಸುಮಾರು ನಮ್ಮ ಇಲಾಖೆ ಪ್ಲಸ್ ನಮ್ಗೆ ತಿಳಿದಂಗೆ ಕೆಲವು ಇಲಾಖೆಗಳದ್ದು ಅದಕ್ಕೆ ತಗೊಂಡು ಬಂದಿದ್ದೇವೆ. ಅದರಲ್ಲಿ ಒಂದ್ ಕಡೆ ಸರ್ಕಾರಿ ಆಸ್ತಿಗಳ ಒಂದು ಪಟ್ಟಿ ಮಾಡಿದ್ದೇವೆ. ಯಾವ ಊರು ಕ್ಲಿಕ್ ಮಾಡಿದ್ರು ಕೂಡ ಆ ಊರಲ್ಲಿ ಸರ್ಕಾರಿ ಆಸ್ತಿ ಯಾವುದಿದೆ ಅಂತ ಬರುತ್ತೆ. ಆದ್ರೆ ಬೇರೆ ಇಲಾಖೆಗಳು ಕೂಡ ಅವರ ಆಸ್ತಿಗಳನ್ನ ಇದರಲ್ಲಿ ಎಂಟ್ರಿ ಮಾಡಿದ್ರೆ ಆವಾಗ ಟೋಟಲ್ ಆಗಿ ಎಲ್ಲ ಇಡೀ ಒಟ್ಟು ಸರ್ಕಾರದ್ದು ಆಸ್ತಿ ಒಂದ್ ಕಡೆ ಸಿಕ್ಕಂಗ ಆಗುತ್ತೆ. ಸೊ ಅದನ್ನ ಬೇರೆ ಇಲಾಖೆಗಳಿಗೂ ಅವಕಾಶ ಮಾಡಿಕೊಟ್ಟು ಲ್ಯಾಂಡ್ ಬೀಟ್ ಅಲ್ಲಿ ಅವರವರ ಆಸ್ತಿಗಳನ್ನ ಎಂಟ್ರಿ ಮಾಡ್ಲಿಕ್ಕೆ ಕೊಡುವಂತ ವಿಚಾರ ನಮ್ಮಲ್ಲಿ ಇದೆ. ಅದು ನಾವು ಮಾಡಿಕೊಟ್ಟು ಅವ್ರು ಎಂಟ್ರಿ ಮಾಡುವಂಗೆ ಆದ್ರೆ ಆವಾಗ ನೀವು ಹೇಳ್ದಂಗೆ CTS ಪ್ರಾಪರ್ಟಿಗಳನ್ನು ಕೂಡ ಸರ್ಕಾರಿ ಆಸ್ತಿಗಳನ್ನ ಅಲ್ಲಿ ಎಂಟ್ರಿ ಮಾಡೋದಕ್ಕೆ ಮಾಡಿದ್ರೆ ಅವಾಗ ಒಂದು ಕಡೆ ಅದು ಸಿಕ್ಕಂಗಾಗುತ್ತೆ. ಈಗ ನೀವು CTS ಹೇಳ್ತಾ ಇದ್ದೀರ, ಬರೀ CTS ಅಷ್ಟೇ ಅಲ್ಲ, ಎಲ್ಲಾ ಸರ್ಕಾರಿ ಸಂಸ್ಥೆಗಳ ಆಸ್ತಿಗಳು ಕೂಡ ಒಂದು ಕಡೆ ಒಂದು ರಿಜಿಸ್ಟರ್ ಇರಬೇಕು ಅನ್ನುವಂತಹದ್ದು ನಮ್ಮ ಸಲಹೆ. ಇದು ಒಂದೇ ಸಾಫ್ಟ್ವೇರ್ ಅಲ್ಲಿ ಅವ್ರಿಗೂ ಅವಕಾಶ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅಂತ. ಬಟ್ ನಾವು ಅವಕಾಶ ಮಾಡಿಕೊಡ್ಬೋದು, ಆದ್ರೆ ಇಲಾಖೆಯವರು ಆಸಕ್ತಿ ತಗೊಂಡು ಅವ್ಗಳನ್ನ ಎಂಟ್ರಿ ಮಾಡೋದು ಅವ್ರು ಮಾಡ್ಬೇಕು. ಸೊ ನಾವಂತೂ ಅವಕಾಶ ಮಾಡಿಕೊಡ್ಬೇಕು ಅದರಲ್ಲಿ ಅಂತ ವಿಚಾರ ಮಾಡಿದ್ದೇವೆ. YK ಕುಂದಗೋಳ್ ಆನ್ ಸ್ಪಾಟ್ ನ್ಯೂಸ್ ಹುಬ್ಬಳ್ಳಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್,
ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈ ಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10ರಿಂದ 20 ಎಕ್ಸಾಮ್ ಕೊಡ್ತೀವಿ ನಾವು. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್,
ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್, ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.